ಮಹಿಳೆ ಅಂದರೆ ಕೇವಲ ಮೂರಕ್ಷರದ ಪದವಲ್ಲ. ಸಹನೆ, ತಾಳ್ಮೆ, ಸನ್ಮಾನ, ಸತ್ಕಾರ, ಸಾಂತ್ವನ, ಸ್ಫೂರ್ತಿ, ಹೀಗೆ ತನ್ನ ಸರ್ವಸ್ವವನ್ನು ಎಲ್ಲರಿಗಾಗಿ ಮುಡಿಪಾಗಿಡುವ ಮತ್ತು ಅಷ್ಟೇ ಅಲ್ಲ, ಆಕಾಶದೆತ್ತರಕ್ಕೇರಲು ರೆಕ್ಕೆಗಳನ್ನು ಕಟ್ಟಿಕೊಡುವ ಒಂದು ಅದ್ಭುತ ಶಿಲ್ಪಿಯಾಗಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ರೂಪಶ್ರೀ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವಿಶ್ವ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಸೆಲೆಬ್ರೇಟ್ ಮಾಡ್ಕೋತಾ ಬರ್ತಾ ಇದ್ದಾರೆ. ಅದು ಯಾಕಪ್ಪ ಅಂತ ಅಂದರೆ, ಈಗ ಕೆಲ್ಸಕ್ಕೆ ಹೋಗುವಂಥ ಮಹಿಳೆಯರು ಅವರ ಅಭ್ಯುದಯಕ್ಕೆ ಅಷ್ಟೇ ಅಲ್ಲ, ಅವ್ರಿಗೆ ಈಕ್ವಾಲಿಟಿನ ಕಲ್ಪಿಸಿಕೊಡೋದ್ರ ಬಗ್ಗೆ ಮಾಹಿತಿ ಕೊಡೋದು ಅಷ್ಟೇ ಅಲ್ಲದೆ, ಬೇರೆ ಮಹಿಳೆಯರು ಈಗ ಹಲವಾರು ಫೀಲ್ಡ್ಸ್ ಇರುತ್ತೆ, ಅದರಲ್ಲಿ ಅವರು ಸಾಧನೆ ಮಾಡಿರುವಂಥ ಮಹಿಳೆಯರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಡೋದೇ ಈ ಮಹಿಳಾ ದಿನಾಚರಣೆಯ ಮೂಲ ಉದ್ದೇಶ ಆಗಿದೆ. ಈಗ ಮಹಿಳೆ ಒಂದು ಸಂಸಾರದಲ್ಲಿ ಹೆಣ್ಣಾಗಿ, ತಾಯಿಯಾಗಿ, ಮಗಳಾಗಿ, ತಂಗಿಯಾಗಿ, ಅಷ್ಟೇ ಅಲ್ಲ ಮಡದಿಯಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಡದಿಯಾಗಿ ಒಂದು ಗಂಡನ ಮನೆಯನ್ನು ಮತ್ತು ತಾಯಿ ಮನೆಯನ್ನು ಎರಡನ್ನೂ ನಡೆಸ್ಕೋತಾ, ಅಷ್ಟೇ ಅಲ್ಲದೆ ಸಮಾಜದಲ್ಲೂ ಒಂದು ಉನ್ನತ ಹುದ್ದೆಗಳನ್ನು ಕೂಡ ತಗೊಳ್ಳೋದ್ರಲ್ಲಿ ಹೆಣ್ಮಕ್ಳು ಸಕ್ಸಸ್ಫುಲ್ ಆಗಿದ್ದಾರೆ. ಈಗ ಲಿಂಗ ತಾರತಮ್ಯ ಅನ್ನೋ ವಿಚಾರ ಬಂದಾಗ ಏನಪ್ಪ ಅಂತ ಅಂದರೆ, ಈಗ ಮಹಿಳೆಯರು ಸ್ತ್ರೀ ಮತ್ತು ಪುರುಷರು ಎನ್ನೋದು ಎರಡು ಬೇರೆ ಲಿಂಗ ಆಗಿರ್ಬೋದೇ ಹೊರತು ನಾವಿಬ್ಬರು ಒಂದೇ ಅನ್ನೋ ಒಂದು ಮಾನವೀಯತೆನ ಇಟ್ಕೋಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದಾರೆ ಅಷ್ಟೇ. ಈ ವರ್ಷದ ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 8, 2024ನ ಸ್ಲೋಗನ್ ಏನಪ್ಪ ಅಂದರೆ, ಇನ್ಸ್ಪೈರ್ ಇನ್ಕ್ಲೂಷನ್. ಅಂದರೆ ಎಲ್ಲ ಮಹಿಳೆಯರು ತಾವು ಸೇರಿದವರು ಮತ್ತು ಮುಖ್ಯಸ್ಥರು ಅಂತ ಭಾವಿಸಿದಾಗ ಅವರು ಬಲಶಾಲಿಗಳಾಗುತ್ತಾರೆ ಮತ್ತು ಇನ್ನಷ್ಟು ಕಾನ್ಫಿಡೆಂಟ್ ಆಗ್ತಾರೆ. ಇದನ್ನು ನಾವು ಹೇಗಪ್ಪ ಮಾಡೋದು ಅಂತ ಅಂದರೆ, ಹೇಗೆ ರೂಪಿಸ್ಕೋಬೋದು ಅಂತ ಅಂದರೆ, ಈಗ ನಮ್ಮ ಸುತ್ತಮುತ್ತಲು ಇರೋ ಮಹಿಳೆಯರನ್ನೇ ನೋಡಿದಾಗ ಅದರಲ್ಲಿ ಅವಿದ್ಯಾವಂತರು, ಅಬಲೆಯರು, ಬಡತನದಲ್ಲಿ ಕಷ್ಟಪಡ್ತಾ ಇರೋವಂಥವ್ರು ಅಂಥ ಮಹಿಳೆಯರನ್ನು ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ನಾವು ಹೆಲ್ಪ್ ಮಾಡ್ಬೋದು. ಅಂದರೆ ಯಾವ ಥರಪ್ಪ ಅಂದರೆ, ಇವಾಗ ನಮ್ಮ ಭಾರತ ಸರ್ಕಾರ ಕೊಟ್ಟಿರುವಂಥ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಅಥವಾ ಅವರು ಯಾವುದಾದ್ರೂ ಯೋಜನೆಗೆ ಫಿಟ್ ಆಗ್ತಾರೆ ಅಂತ ಅಂದರೆ ಅದ್ರ ಬಗ್ಗೆ ಅಪ್ಲಿಕೇಶನ್ ಹಾಕಿಸಿ ಆ ಯೋಜನೆಯಿಂದ ಬರುವಂಥ ಪ್ರಯೋಜನ ಅವ್ರಿಗೆ ತಲುಪೋದನ್ನು ನಾವು ನೋಡ್ಕೋಬೋದು. ಅಷ್ಟೇ ಅಲ್ಲ, ಅವರು ಅವಿದ್ಯಾವಂತರಾಗಿದ್ದರೆ ಅವ್ರ ಎಜುಕೇಷನ್ ಕೊಡೋವಂಥದ್ದಾಗಲಿ, ಅಥವಾ ಬೇರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ಸೋದಾಗಲಿ, ಆ ಥರ ಮಾಡೋದ್ರಿಂದ ಅವರು ಒಂದು ಸ್ವಲ್ಪ ಅವ್ರ ಜೀವನದಲ್ಲಿ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಏರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಫೀಲ್ಡ್ನಲ್ಲೇ ಅಲ್ಲ, ಅಥವಾ ಬೇರೆ ಯಾವುದಾದ್ರೂ ಒಂದು ಫೀಲ್ಡ್ನಲ್ಲಿ, ಅಂದರೆ ನಾವು ಸಾಮಾನ್ಯವಾಗಿ ಮಹಿಳೆ ವೆಂಡರ್ಸ್ನ ನೋಡ್ತೀವಿ. ಈಗ ಮಾರ್ಕೆಟಲ್ಲಿ ಮಹಿಳಾ ವ್ಯಾಪಾರಿಗಳಿರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಫೀಲ್ಡ್ನಲ್ಲಿ ಮಹಿಳೆಯರು ಎಂಪ್ಲಾಯ್ ಆಗಿದ್ದಾಗ ಅಂಥವ್ರಿಗೆ ನಾವು ಎಂಕರೇಜ್ ಮಾಡೋದ್ರಿಂದ ಕೂಡ ನಾವು ಉತ್ತಮ ಗುಣಮಟ್ಟಕ್ಕೆ, ಉತ್ತಮ ಒಂದು ಸ್ಟೇಜ್ಗೆ ಮಹಿಳೆಯರನ್ನ ತಗೊಂಡು ಹೋಗ್ಬೋದು ಅಂತ ನಾನು ಖಂಡಿತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ದೀಪದಿಂದ ದೀಪನ ಹೇಗೆ ಹಚ್ತಾರೋ ಅದೇ ರೀತಿ ಒಬ್ಬ ಪ್ರತಿಭಾವಂತ, ಒಬ್ಬ ವಿದ್ಯಾವಂತ, ಅದೇ ಒಬ್ಬ ಅಪ್ರತಿಭಾವಂತ ಅಥವಾ ಆ ವಿದ್ಯಾವಂತನಿಗೆ ಸಹಾಯ ಮಾಡೋದ್ರಿಂದ ಎಲ್ಲರ ಜೀವನನ ನಾವು ಉತ್ತಮಗೊಳಿಸ್ಬೋದಲ್ವಾ? ಹಾಗೆಯೇ ನನ್ನ ಜೀವನದಲ್ಲಿ ಉತ್ತೇಜನ ಕೊಟ್ಟು ನನ್ನ ಏಳಿಗೆ ಕಾರಣವಾದ ನಮ್ಮ ತಾಯಿಗೆ ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಅಷ್ಟೇ ಅಲ್ಲದ ವಿಶ್ವದ ಪ್ರತಿಯೊಂದು ಮಹಿಳೆಗೂ ಒಂದು ಹ್ಯಾಪಿಯೆಸ್ಟ್ ವುಮೆನ್ಸ್ ಡೇ ಅಂತ ಕೇಳ್ಕೊತಾ ಇದ್ದೀನಿ. ವಂದನೆಗಳು.